ನಮಸ್ಕಾರ ವೀಕ್ಷಕರೇ, ವೆಜ್ ಫುಡ್ ಮ್ಯಾನ್ಯುಯಲ್ಗೆ ಸ್ವಾಗತ. ಇವತ್ತು ನಾವು ಉತ್ತರ ಕರ್ನಾಟಕದ ಸುಪ್ರಸಿದ್ಧ ರೆಸಿಪಿಯಾದಂಥ ಮೆಂತ್ಯ ಹಿಟ್ಟನ್ನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಅನ್ನದ ಜೊತೆ ಸಾರು ಬೋರ್ ಆದಾಗ ಅಥವಾ ನಿಮ್ಮ ಮೈ ಹುಷಾರಿಲ್ದಿರುವಾಗ ಇದನ್ನ ಬಿಸಿ ಅನ್ನ, ತುಪ್ಪ, ನಿಂಬೆಹಣ್ಣು ಜೊತೆ ತಿನ್ನಿ, ತುಂಬಾ ರುಚಿಯಾಗಿರುತ್ತೆ. ಹಾಗೆ ಚಿಕ್ಕ ಮಕ್ಕಳಿಗೂ ಕೂಡ ಇದು ತುಂಬಾ ಪೌಷ್ಟಿಕ ಕೊಡುವಂತ ಆಹಾರ. ಬನ್ನಿ ಹಾಗಾದ್ರೆ ಇದನ್ನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಇದಕ್ಕಾಗಿ ನಾನು 1 ಕಪ್ನಷ್ಟು ಕಡಲೆಬೇಳೆನ ತಗೊಂಡಿದ್ದೀನಿ. ಈ ಕಡಲೆಬೇಳೆನ ದಪ್ಪ ತಳ ಇರುವಂತ ಪಾತ್ರೆಯಲ್ಲಿ ಹಾಕಿ ಇದು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಆದಷ್ಟು ಇದನ್ನ ಮೀಡಿಯಂ ಫ್ಲೇಮ್ ಮೇಲೆ ಇಟ್ಟೆ ಫ್ರೈ ಮಾಡ್ಕೊಳ್ಳಿ. ಒಳ್ಳೆ ಸುವಾಸನೆ ಬರಕ್ ಸ್ಟಾರ್ಟ್ ಆಗುತ್ತೆ. ಹಾಗೆ ಈ ತರ ಕಲರ್ ಚೇಂಜ್ ಆದ್ಮೇಲೆ ಇದನ್ನ ತೆಗೆದು ಒಂದ್ ಬೇರೆ ಪ್ಲೇಟಿಗೆ ಹಾಕೊಂಡು ಅದನ್ನ ತಣ್ಣಗಾಗೋದಕ್ಕೆ ಬಿಡಬೇಕು. ನೆಕ್ಸ್ಟ್ 1/4 ಕಪ್ನಷ್ಟು ಉದ್ದಿನ ಬೇಳೆ ತಗೋತಿದ್ದೀನಿ. ಯಾವ ಗ್ಲಾಸಿಂದ ಕಡಲೆಬೇಳೆ ಮೆಜರ್ಮೆಂಟ್ ತಗೊಂಡಿದ್ರೋ ಅದೇ ಗ್ಲಾಸಿಂದ 1/4 ಕಪ್ನಷ್ಟು ಉದ್ದಿನ ಬೇಳೆ ಹಾಕೊಂಡು ಅದು ಕಲರ್ ಚೇಂಜ್ ಆಗಿ ಒಳ್ಳೆ ಸುವಾಸನೆ ಬರೋವರೆಗೂ ಹುರ್ಕೊಳ್ಳಿ. ಉದ್ದಿನ ಬೇಳೆ ಕಲರ್ ಚೇಂಜ್ ಆದ್ಮೇಲೆ ಇದನ್ನು ಕೂಡ ಪ್ಲೇಟಲ್ಲಿ ಹಾಕಿ ಇದನ್ನ ತಣ್ಣಗಾಗೋದಕ್ಕೆ ಬಿಡಿ. ಈಗ 2 ಚಮಚದಷ್ಟು ಹೆಸರುಬೇಳೆನ ಹಾಕಿ ಹೆಸರುಬೇಳೆನೂ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಹೆಸರುಬೇಳೆ ಕಲರು ಈ ತರ ಚೇಂಜ್ ಆದ್ಮೇಲೆ ಇದನ್ನು ಕೂಡ ಪ್ಲೇಟಿಗೆ ಹಾಕಿ ತಣ್ಣಗಾಗೋದಕ್ಕೆ ಬಿಡಿ. ನೆಕ್ಸ್ಟ್ 1 ಚಮಚಷ್ಟು ಅಕ್ಕಿ ಮತ್ತೆ 1 ಚಮಚಷ್ಟು ಗೋಧಿ ಹಾಕೊಂಡು ಇವನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅಕ್ಕಿ ಕಲರ್ ಚೇಂಜ್ ಆಗುತ್ತೆ, ಹಾಗೆ ಗೋಧಿ ಕೂಡ ಸ್ವಲ್ಪ ದಪ್ಪಗಾಗೋಕೆ ಸ್ಟಾರ್ಟ್ ಆಗುತ್ತೆ. ಈಗ ಇದನ್ನ ಕೂಡ ಪ್ಲೇಟಲ್ಲಿ ಹಾಕಿ ತಣ್ಣಗಾಗೋದಕ್ಕೆ ಬಿಡಿ. ನೆಕ್ಸ್ಟ್ ಇದಕ್ಕೆ 1/2 ಚಮಚೆ ಮೆಂತೆ, 1/2 ಚಮಚೆ ಹವೀಜ, ಚುಟ್ಕೆ ಸಾಸಿವೆ ಮತ್ತು ಸ್ವಲ್ಪ ಕರಣಿ ಇಂಗನ್ನ ಆಡ್ ಮಾಡ್ತಾ ಇದ್ದೀನಿ. ಇವನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಾನಿಲ್ಲಿ ಇಂಗಿನ ಕರಣಿನ ಯೂಸ್ ಮಾಡ್ತಾ ಇದ್ದೀನಿ. ಒಂದ್ ವೇಳೆ ನಿಮ್ಮ ಹತ್ರ ಇದಿಲ್ಲ ಅಂದ್ರೆ ನೀವು ಪೌಡರ್ ಇಂಗನ್ನ ಕೂಡ ಯೂಸ್ ಮಾಡ್ಬೋದು. ಇದು ಚೆನ್ನಾಗಿ ಫ್ರೈ ಆಗಿದೆ. ಇದನ್ನ ಕೂಡ ಒಂದ್ ಪ್ಲೇಟಿಗೆ ಹಾಕೊಳ್ಳೋಣ. ಇದನ್ನ ಪೂರ್ತಿ ತಣ್ಣಗಾಗೋದಕ್ಕೆ ಬಿಡಿ. ನಾರ್ತ್ ಕರ್ನಾಟಕ ಸೈಡ್ ಅಲ್ಲಿಯೇ ಇದನ್ನ ಬೇರೆ ಬೇರೆ ಕಡೆ ಬೇರೆ ಬೇರೆ ತರವಾಗಿ ಮಾಡ್ತಾರೆ. ಸ್ವಲ್ಪ ಜನ ಇದು ಸ್ಪೈಸಿಯಾಗಿ ಬರ್ಲಿ ಅಂತ ಮೆಣಸು ಹಾಕ್ತಾರೆ. ಮೆಣಸಿಲ್ಲ ಅಂದ್ರೆ ಕೆಂಪು ಒಣ ಮೆಣಸಿನಕಾಯಿ ಹಾಕ್ತಾರೆ, ಜೀರಿಗೆ ಕೂಡ ಹಾಕ್ತಾರೆ. ಇನ್ ಸ್ವಲ್ಪ ಜನ ಇದಕ್ಕೆ ಶುಂಠಿ ಕೂಡ ಹಾಕ್ತಾರೆ. ನಾನು ಇಲ್ಲಿ ಅವ್ಯಾವುದನ್ನು ಬಳಸಿಲ್ಲ. ನಿಮ್ಗೆ ಒಂದ್ ವೇಳೆ ಅದು ಬೇಕಿತ್ತು ಅಂದ್ರೆ ನೀವು ಅದನ್ನು ಕೂಡ ಆಡ್ ಮಾಡ್ಕೋಬಹುದು. ಪೂರ್ತಿ ಆರಾದ್ಮೇಲೆ ಇದನ್ನ ಮಿಕ್ಸರಿಗೆ ಹಾಕೊಳ್ಳಿ. ಕೊನೆಯದಾಗಿ ನಾನು ಸ್ವಲ್ಪ ಅರಿಶಿನದ ಕೊಂಬನ್ನ ಹಾಕ್ತಾ ಇದ್ದೀನಿ. ಒಂದ್ ವೇಳೆ ನಿಮ್ಮ ಹತ್ರ ಅರಿಶಿನದ ಕೊಂಬಿಲ್ಲ ಅಂದ್ರೆ ನೀವು 1/4 ಚಮಚಷ್ಟು ಅರಿಶಿನದ ಪುಡಿನ ಹಾಕೋಬಹುದು. ಮುಚ್ಚಳನ ಮುಚ್ಚಿ ಇದನ್ನ ಫೈನ್ ಪೌಡರ್ ಆಗಿ ಗ್ರೈಂಡ್ ಮಾಡ್ಕೊಂಡ್ಬಿಟ್ರೆ ಮೆಂತೆ ಹಿಟ್ಟು ರೆಡಿ. ಈ ಮೆಂತೆ ಹಿಟ್ಟಿನ ಉಪಯೋಗ ಮಾಡಿ ಮೆಂತೆ ಹಿಟ್ಟಿನ ಗೊಜ್ಜು, ಮೆಂತೆ ಹಿಟ್ಟಿನ ಸಾರು, ಹಾಗೆ ಇನ್ನೂ ಹಲವಾರು ರೆಸಿಪಿಗಳನ್ನ ಕೂಡ ಮಾಡ್ತಾರೆ. ಆ ರೆಸಿಪಿಗಳು ಬೇಕು ಅಂದಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ಖಂಡಿತ ತಿಳಿಸಿ, ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ಆರೋಗ್ಯಕರ ಮತ್ತು ಪೌಷ್ಟಿಕವಾದಂತ ಮೆಂತೆ ಹಿಟ್ಟಿನ ರೆಸಿಪಿಯನ್ನು ಖಂಡಿತ ನಿಮ್ಮನೆಯಲ್ಲಿ ಕೂಡ ಟ್ರೈ ಮಾಡಿ ನೋಡಿ. ರೆಸಿಪಿ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ. ಇದು ನಮಗೆ ಇನ್ನೂ ಈ ತರದ ವಿಡಿಯೋಗಳನ್ನ ಮಾಡಲು ಪ್ರೋತ್ಸಾಹ ಕೊಡುತ್ತೆ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲು ಖಂಡಿತ ಮರಿಬೇಡಿ. ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ರೆಸಿಪಿಯಲ್ಲಿ ಮತ್ತೆ ಪುನಃ ಭೇಟಿಯಾಗೋಣ. ಬಾಯ್.